ಯಾರು ಹಾಗಾದ್ರೆ ಬಿಗ್ ಬಾಸ್ ವಿನ್ ಯಾರು ಆಗ್ಬೋದು ಅನ್ನುವಂಥದ್ದು ನಿಮ್ಗೆ ಅನ್ಸಿರೋ ಪ್ರಕಾರ ಇಲ್ಲಿವರೆಗೆ ಆಟ ಆಡಿರೋ ಪ್ರಕಾರ? ಸರ್ ಬಿಗ್ ಬಾಸ್ ಅಲ್ಲಿ ಇನ್ನೊಂದು ಏನು ಅಂತಂದ್ರೆ ಸರ್ ಕಡೆವರೆಗೆ ಅಂದರೆ ಒಂದು ಸನ್ನಿವೇಶ ಇಡೀ ಬಿಗ್ ಬಾಸ್ನ ಆ ವ್ಯಕ್ತಿಯ ಜನರ ಅಭಿಪ್ರಾಯವನ್ನೇ ಬದಲಾಯಿಸುತ್ತೆ ಸರ್. ಒಂದೇ ಒಂದು ಸನ್ನಿವೇಶಗಳು, ಯಾವುದಾದ್ರು ಒಂದು ಸನ್ನಿವೇಶಗಳು. ಈಗ ಈ ವಾರ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು, ಈಗ ನೋಡಿ ನೆನ್ನೆ ರಘು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು, ನೆನ್ನೆ ಗಿಲ್ಲಿ ಅವ್ರಿಗೇನೋ ಊಟ ಕೊಡಲ್ಲ, ಅವರು ಒಂದು ಇದನ್ನ ಕೊಡಲ್ಲ. ಅದು ಹೇಗೆ ಕಾಣಿಸ್ತದೆ ಹೇಳಿ? ರಘು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದವರು ಆ ವಿಡಿಯೋ ನೋಡಿದವ್ರಿಗೆ ಇಷ್ಟ ರಘು ಅಂದರೆ ಒಂದೊಂದು ಸನ್ನಿವೇಶಗಳಿಂದ ಜನರ ಅಭಿಪ್ರಾಯಗಳು ಬದಲಾಗ್ತಾ ಹೋಗ್ತದೆ ಸರ್ ದಿಢೀರಂತ. ಆಮೇಲೆ ಈಗೇನು ಮತ್ತೆ ರಘು ಚೆನ್ನಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ಬೋದು. ಈಗ ಸತಿ ರಕ್ಷಿತಾ ಅದು ಯಾವುದೋ ಟಾಸ್ಕಲ್ಲಿ ನೀವು ಮಾಡೋಗೆ ಸ್ಟ್ಯಾಂಡ್ ತಗೊಳಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಗಿಲ್ಲಿಗೆ ಚುಚ್ಚೋದು ಬೇಕಾಗಿಲ್ಲ. ಅಲ್ಲಿ ಅವ್ರ ಸ್ಟ್ಯಾಂಡ್ನ ಇವ್ರೇನು ತಗೊಳ್ಳೋದು, ಇವ್ರು ಹೋಗಿರೋದು ಗೆಲ್ಲೋದಕ್ಕೆ. ಹಂಗಾದ್ರೆ ಈ ಥರದೊಂದು ಸನ್ನಿವೇಶಗಳಿಂದ ನೆಗೆಟಿವ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ತಾರೆ ಸರ್. ಇದ್ದಕ್ಕಿದ್ದಂಗೆ ಅಂದರೆ ಒಂದೊಂದು ಸನ್ನಿವೇಶಗಳಿಂದ ಯಾರು ಬೇಕಾದ್ರೂ ಆಗ್ಬೋದು. ಈಗ ನಾವು ಅಂದ್ಕೊಂಡಿರ್ತೀವಿ ಇವರೇ ವಿನ್ನರ್ ಅಂತ ಹೇಳೋಕ್ಕಾಗಲ್ಲ ಸರ್. 12ನೇ ವಾರ 14 ವಾರ ನಡೀತದೆ ಬಿಗ್ ಬಾಸು. ಕೆಲವು ಟೈಮ್ 12 ವಾರ ಎಕ್ಸ್ಟ್ರಾ ಮಾಡಿ 16 ವಾರ ಮಾಡ್ತಾರೆ. 15ನೇ ವಾರದಲ್ಲಿ ಚೇಂಜ್ ಆಗ್ಬೋದು ಸರ್, ಯಾರಿಗೂ ಗೊತ್ತು. ಕೆಲವರು ಇದ್ದಕ್ಕಿದ್ದಂಗೆ ಏನು ಇವತ್ತು ಆ ಒಂದು ಅವರ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು, ಅದನ್ನೇ ಹಾಗೆ ಕಡೆವರೆಗೂ ಕ್ಯಾರಿ ಮಾಡ್ಕೊಂಡು ಹೋಗ್ಬಿಟ್ರೆ ಚಾನ್ಸಸ್ ಇದೆ ಸರ್, ಹೇಳೋದಕ್ಕಾಗಲ್ಲ. ಜನ ಏನು ಗೊತ್ತಾ ಸರ್, ಈಗ ವೋಟ್ ಎಲ್ರಿಗೂ ಆಗ್ತಾರೆ ಸರ್, ಬಟ್ ಓವರಾಲ್ ಅವ್ರಿಗೆ ಯಾರೋ ಒಬ್ಬ ಇಷ್ಟ ಆಗಿರ್ತಾನೆ ಸರ್. ಬಟ್ ಆ ಕ್ರೇಜು ಇವೆಲ್ಲ ನೋಡಿದಾಗ ನನಗೆ ಈಗ ಅನ್ನಿಸ್ತಾ ಇದೆ ಸರ್, ಗಿಲ್ಲಿಗೆ ಚಾನ್ಸ್ ಇದೆ ಅನ್ಕೋತೀನಿ ಸರ್ ನಾನು. ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ.